ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೊಸ ಪಿ ಜಿಯಲ್ಲಿದ್ದೇನೆ. ನಿಮಗೆಲ್ಲ ಆಗ್ಬೋದು ಏನು ಕನ್ನಡ ಇವಳು ಮಾತಾಡ್ತಿದ್ದಾಳೆ ಅಂತ. ಕನ್ನಡ ಅಂದರೆ ಎಲ್ಲ ಇಲ್ಲಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅಲ್ಲಿ ಜಾಸ್ತಿಯಾಗಿ ಎಲ್ಲ ತುಳು ಎಲ್ಲ ಯಾರಿಗೂ ಅರ್ಥ ಆಗಲ್ಲ. ಒಂದು ದಿನ ಕನ್ನಡದಲ್ಲಿ ಬ್ಲಾಗ್ ಮಾಡಂತ ಹೇಳಿದರು, ಅದಕ್ಕೋಸ್ಕರ ಕನ್ನಡದಲ್ಲಿ ಇವತ್ತು ಬ್ಲಾಗ್ ಮಾಡ್ತಿದ್ದೇನೆ. ಕನ್ನಡ ಒಂಥರ ಬೇರೆ ಟೈಪ್, ಇವರಿಗೆಲ್ಲ ನಮ್ಮ ಸೈಡ್ ಇದ್ದು ಕನ್ನಡನೇ ಬೇರೆ, ಇಲ್ಲಿದ್ದು ಕನ್ನಡನೇ ಬೇರೆ. ಎಲ್ಲರೂ ಹೇಳ್ತಾರೆ ಯಾವ ಊರು ಅಂತ ಕೇಳ್ತಾರೆ ನಾವು ಕನ್ನಡ ಮಾತಾಡುವಾಗ. ಕೆಲವೊಬ್ಬರಿಗೆ ಗೊತ್ತಿರ್ತದೆ ಮಂಗಳೂರು ಅಂದರೆ ಆಚೆ ಸೈಡ್ ಅವರಿಗೆಲ್ಲ ಗೊತ್ತಾಗ್ತದೆ ಪಕ್ಕ ಇವರು ಮಂಗಳೂರು ಸೈಡ್ ಆಗಿರ್ಬೋದು ಅಂತ. ಅದಕ್ಕೆ ಅವರಿಗೋಸ್ಕರ ಇವತ್ತು ಕನ್ನಡದಲ್ಲಿ ವ್ಲಾಗ್ ಮಾಡ್ತಿದ್ದೇನೆ. ನಿಮಗೂ ಇಷ್ಟ ಆಗ್ಬೋದು. ಆಲ್ರೆಡಿ ಎಲ್ಲರಿಗೂ ಕರ್ನಾಟಕದಲ್ಲಿದ್ದವರಿಗೆ ಎಲ್ಲರಿಗೂ ಗೊತ್ತಿರ್ತದೆ ಕನ್ನಡ ಲ್ಯಾಂಗ್ವೇಜ್. ತುಳು ಆದರೆ ನಮ್ಮ ಮಂಗಳೂರು ಸೈಡ್ ಮಾತ್ರ ಗೊತ್ತಾಗೋದು, ಕನ್ನಡ ಆದರೆ ಕರ್ನಾಟಕದಲ್ಲಿ ಇದ್ದವರಿಗೆಲ್ಲರಿಗೂ ಅರ್ಥ ಆಗ್ತದೆ ಅಂತೇಳಿ ಈಗ ಕನ್ನಡದಲ್ಲಿ ವ್ಲಾಗ್ ಮಾಡ್ತಿದ್ದೇನೆ. ಇವತ್ತು ನಾವು ಹೊಸ ಪಿ ಜಿಯಲ್ಲಿದ್ದೇವೆ. ಇದು ಹೊಸ ಪಿ ಜಿ. ಮಿನಿ ವ್ಲಾಗಲ್ಲಿ ಆಲ್ರೆಡಿ ನಾನು ತೋರಿಸಿದ್ದೇನೆ, ರೂಮೆಲ್ಲ ತೋರಿಸಲಿಲ್ಲ, ಇದರಲ್ಲಿ ಬೇಕಾದರೆ ತೋರಿಸ್ತೇನೆ. ಈಗ ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಹೇಳಿದರೆ, ಇವತ್ತು ಸಂಡೇ ಸ್ನಾನ ಮಾಡಿ ತಿಂಡಿ ಫಸ್ಟ್ ತಿಂದು ಸ್ನಾನ ಮಾಡಿ ಈಗ ಹೊರಡಿದ್ದೇನೆ. ಎಲ್ಲಿಗಂದರೆ ಎಲ್ಲಿಗಿಲ್ಲ, ಇಲ್ಲೇ ಒಂದು ಸ್ವಲ್ಪ ಆಚೆ ಹೋಗಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಂತ. ಶಾಪಿಂಗ್ ಅಂದರೆ ಏನಿಲ್ಲ, ಇವಳದೆಂತ ಡೈಲಿ ಶಾಪಿಂಗ್ ಅಂತ ಆಗ್ಬೋದು. ಇಲ್ಲಿ ಎಲ್ಲ ಇದೆ ವ್ಯವಸ್ಥೆ, ಆದರೆ ಮಿರರ್ ಒಂದಿಲ್ಲ. ಮಿರರ್ ಮೇಯ್ನ್ ಇಲ್ಲಿ ಹೊರಡಿಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತದೆ. ಅದು ಕೂಡ ನಾವು ಲಾಸ್ಟ್ ಮೂಮೆಂಟಿಗೆ ಹೊರಡಿ ಎಲ್ಲ ಹೋಗೋದು, ಮೊಬೈಲಲ್ಲಿ ನೋಡ್ಕೊಂಡೆಲ್ಲ ಆಗೋದಿಲ್ಲ ಅಂತೇಳಿ ಮಿರರ್ ಆಗಬೇಕು, ಒಂದು ಕೀ ಆಗಬೇಕು, ಮತ್ತು ಡ್ರೆಸ್ ವಾಶ್ ಮಾಡಿ ಆದಮೇಲೆ ಕ್ಲಿಪ್ಪೆಲ್ಲ ಆಗಬೇಕಲ್ಲ, ಅದನ್ನೆಲ್ಲ ತಗೊಳ್ಳಿಕ್ಕಿದೆ. ಒಂದೊಂದು ಅಲ್ಲಿ ಹೋಗಿ ಆದಮೇಲೆ ಗೊತ್ತಾಗ್ತದೆ ನಿಮಗೆ ಕೂಡ ಏನು ತಗೊಳ್ಳಿಕ್ಕಿರ್ತದೆ ಏನಂತ. ಬೇಗ ಹೋಗಿ ಬೇಗ ಬರಬೇಕಂತಿದ್ದೇವೆ, ಆದರೆ ಹೋಗಿ ಬರುವಾಗನೇ ಆಗ್ತದೆ ಟೈಮು. ಬಂದು ಡ್ರೆಸ್ ವಾಶ್ ಎಲ್ಲ ಮಾಡಲಿಕ್ಕಿದೆ. ನೋಡುವ ಈ ವ್ಲಾಗಲ್ಲಿ ಏನೆಲ್ಲ ಆಗ್ತದೆ ಅಂತೇಳಿ. ಈಗ ರೂಮ್ ತೋರಿಸ್ತೇನೆ ನಾನು, ಬನ್ನಿ. ಫಸ್ಟ್ ಬೆಡ್ ತೋರಿಸಿದ್ದೇನೆ ನಿಮಗೆ ಮಿನಿ ವ್ಲಾಗಲ್ಲಿ. ಮತ್ತು ಇದೊಂದು ಕಿಚನ್ ರೂಮ್ ಥರ. ಏನು ಅಡುಗೆಲ್ಲ ಏನು ಮಾಡಲಿಕ್ಕಿಲ್ಲ ನಮಗೆ, ಇಲ್ಲೇ ಇರ್ತದೆ. ಜಸ್ಟ್ ನಾವೆಲ್ಲ ನಮ್ಮದು ಸೋಪ್ ಅದೆಲ್ಲ ಇಟ್ಟಿದ್ದೇವೆ ಸ್ವಲ್ಪ. ಇದೊಂದು ಸಿಂಕ್. ನೆಕ್ಸ್ಟ್ ಇಲ್ಲಿ ಒಂದು ರೂಮ್ ಇದೆ, ಇಲ್ಲಿ 3 ಮೆಂಬರ್ಸ್ ಇದ್ದಾರೆ ಫ್ರೆಂಡ್ಸ್. ಇದು ವಾಶ್ರೂಮ್. ಹೀಗಿದೆ. ಔಟ್ಸೈಡ್ ಇದು ವ್ಯೂ ತೋರಿಸ್ತೀನಿ. ಔಟ್ಸೈಡ್ ವ್ಯೂ, ಬಾಲ್ಕನಿದು ವ್ಯೂ ತೋರಿಸ್ತೀನಿ. ಈಗ ಇಲ್ಲಿದ್ದು ತೋರಿಸ್ತೀನಿ, ಇಲ್ಲಿ ಔಟ್ಸೈಡ್. ಇದು ನಮ್ಮ ರೂಮ್ ಇದು. ಔಟ್ಸೈಡ್ ಒಂದು ಇದಿದೆ, ಡಸ್ಟ್ಬಿನ್. ಹೌದಾ, ಥ್ಯಾಂಕ್ ಯು. ಇದು ಸ್ಯಾಂಡಲ್ ಇಡಲಿಕ್ಕೆ. ಹಾಂ, ರೂಮ್ ಇದು. ಔಟ್ಸೈಡ್ ನೀರಿತ್ತು ಕೂಡ ಫೆಸಿಲಿಟಿ ಇದೆ, ಹಾಗೆ ನಮಗೆ ಕಷ್ಟ ಇಲ್ಲ. ಅಲ್ಲಿ ಒಂದು ಕಾರ್ನರಲ್ಲಿ ಒಂದಿದೆ. ಇದು ಫುಲ್ ಸೇಫ್ಟಿ ಇದೆ ಇಲ್ಲಿ ನೋಡಿ. ಎಲ್ಲೆಲ್ಲ ಗ್ಯಾಪ್ ಇದೆ ಎಲ್ಲ ಕವರ್ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಪ್ಲೇಸ್ ಇಲ್ಲ, ಫುಲ್ ಕವರ್ ನೋಡಿ. ಕೆಳಗಡೆ ಮೇಲೆ ಕೆಳಗೆ ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲ ಲಿಫ್ಟಿದು ವ್ಯವಸ್ಥೆ ಕೂಡ ಇದೆ. ಲಿಫ್ಟ್ ಎಷ್ಟು 9 ಫ್ಲೋರ್ ಇದೆ. -1 ಸ್ಟಾರ್ಟ್ ಆಗೋದು. -1ಗೆ ಹೋದರೆ ಕ್ಯಾಂಟೀನ್, 0ಗೆ ಹೋದರೆ ಇದು ನಮಗೆ ಔಟ್ಸೈಡ್ ಕೆಲಸಕ್ಕೆಲ್ಲ ಹೋಗ್ತೇವಲ್ಲ, ಆಗ ಪಂಚ್ ಔಟ್ ಮಾಡಲಿಕ್ಕೆ ಇರ್ತದಲ್ಲ, ಅಲ್ಲಿಂದನೇ ಹೋಗೋದು. ಈಗ ನಮಗೆ ಹೋಗ್ಲಿಕ್ಕೆ ಈಗ ಸಂಡೇ ಮಾತ್ರ ನಮಗೆ ಔಟ್ಸೈಡ್ ಹೋಗ್ಲಿಕ್ಕೆ, ಬಾಕಿ ಟೈಮಲ್ಲಿ ಔಟ್ಸೈಡ್ ಹೋಗ್ಲಿಕ್ಕೇನಿಲ್ಲ. ಸಂಡೇ ಔಟ್ಸೈಡ್ ಹೋಗ್ಲಿಕ್ಕೆ ಇರ್ತದೆ. ಎಷ್ಟು ಅದು ಅಂದರೆ ಬೆಳಿಗ್ಗೆ ಹೋಗಿ ಒಂದು ಸಂಜೆ ತನಕ ಇರ್ತದೆ ಅಂತೆ. 6 ಗಂಟೆಗೆ ಕ್ಯಾಬ್ ಸ್ಟಾರ್ಟ್ ಆಗ್ತದೆ. ಕ್ಯಾಬ್ ಕೂಡ ಇದೆ, ಕ್ಯಾಬಲ್ಲೇ ಹೋಗಿ ಕ್ಯಾಬಲ್ಲೇ ಬರಲಿಕ್ಕೆ ನಮಗೆ ಅಷ್ಟು ಸೇಫ್ಟಿ ಇದೆ. ಒಂದು ಲೆಕ್ಕದಲ್ಲಿ ಇದೆಲ್ಲ ಒಳ್ಳೆಯದೇ, ಅಂದರೆ ಈ ಸಿಟಿಯಲ್ಲೆಲ್ಲ ಇರುವವರಿಗೆ ಸ್ವಲ್ಪ ಸೇಫ್ಟಿ. ಯಾವುದಿಲ್ಲದ್ರೂ ಕೂಡ ಸೇಫ್ಟಿ ಮೇಯ್ನ್ ಫಸ್ಟ್. ಮತ್ತು ಫುಡ್ಡು ಇಲ್ಲಿದು ಸಖತ್ತಿದೆ. ಕಂಪೆನಿದ್ದೇ ಚೆಂದ ಇರ್ತದೆ, ಅದಕ್ಕಿಂತ ಇದು ಚೆಂದ ಇದೆ, ಸೂಪರ್ ಆಗ್ತದೆ. ಇವತ್ತು ಕ್ಯಾಬಲ್ಲಿ ನಮಗೆ 10 ಗಂಟೆ ತನಕ ಮಾತ್ರ ಕ್ಯಾಬ್ ಅಂತ ಹೇಳ್ತಿದ್ರು. ನಮಗೆ ಅಲ್ಲಿ ತಿಂಡಿಗೆ ಹೋಗುವಾಗನೇ ಲೇಟ್ ಆಯ್ತು, ಅದೇ ತುಂಬ ರಶ್ ಇತ್ತು, ಅಲ್ಲಿಂದ ಬರೋದು ತುಂಬ ಲೇಟ್ ಆಯ್ತು ಅಂತೇಳಿ ಈಗ ನಾವು ಆಟೋ ಇಲ್ಲದ್ರೆ ಬಸ್ಸಲ್ಲಿ ಹೋಗ್ಬೇಕಷ್ಟೇ. ಇಲ್ಲಿ ಬಸ್ ಕೂಡ ಜಾಸ್ತಿ ಇಲ್ಲವೋ ಅಂತ, ಅಂದರೆ ಇಲ್ಲಿ ಔಟ್ಸೈಡ್ ಎಲ್ಲ ಅಂಗಡಿ ಎಲ್ಲ ಇಲ್ಲ, ಕಮ್ಮಿ ಇರೋದು, ಏನಿಲ್ಲ, ಸ್ವಲ್ಪ ದೂರನೇ ಹೋಗ್ಬೇಕು ನಾವು. ಹಾಗೆ ನೋಡ ಏನಾಗ್ತದೆ, ಯಾವುದ್ರಲ್ಲಿ ಹೋಗ್ತೇವೆ ಏನಂತ. ಬೇಗ ಹೋಗಿ ಬೇಗ ಬರಬೇಕು. ಈಗ ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ.
ಸ್ವಲ್ಪ ದೂರ ಇದೆ ಅಂತ ಎಷ್ಟು ನಡ್ಕೊಂಡು ಹೋಗಿ. ಇದೆಲ್ಲ ಹಳ್ಳಿ ಥರನೇ, ಇಲ್ಲಿ ಆಟೋ ಸಿಗ್ತದೆ, ಅಲ್ಲಿಂದ ಹೋಗ್ಬೋದು ಅಂತ ಹೇಳಿದ್ರು. ಹಾಗೆ ಈಗ ನಡೀತಾ ಹೋಗ್ತಿದ್ದೇವೆ. ಇದೆಲ್ಲ ಫುಲ್ ಹಳ್ಳಿ ಥರನೇ ಇದೆ. ಅದು ಹಿಂದೆಯಿಂದ ಬಿಲ್ಡಿಂಗ್ ಕಾಣ್ತಿದೆ ಅಲ್ಲ, ಅದೇ ನಮ್ಮದು ಪಿ ಜಿ. ತುಂಬ ಬಿಲ್ಡಿಂಗ್ ಇದೆ ಈಚೆ ಕೂಡ, ಅದೆಲ್ಲ ನಮ್ಮದು ಪಿ ಜಿ. ಎಯಿಂದ ಝೆಡ್ ತನಕಿದೆ ಅಂತ ಗೊತ್ತಿಲ್ಲ. ಎ ಬ್ಲಾಕ್, ಬಿ ಬ್ಲಾಕ್, ಸಿ ಬ್ಲಾಕ್, ಆ ಥರ ತುಂಬ ಇದೆ ನೋಡಿ. ಹಳ್ಳಿಯ ಸೇಮ್ ತೋರಿಸ್ತೇನೆ ಇಲ್ಲಿದು ವ್ಯೂ ಹೇಗಿದೆ ಅಂತ. ಏನಿಲ್ಲ, ಕಾಡು ಥರ ಇದೆ. ಇಲ್ಲಿ ಗದ್ದೆ ಥರ ಎಂಥದ ಮಾಡಿದ್ದಾರೆ. ಮೊನ್ನೆ ಉಳಿಮೆ ಮಾಡ್ತಿದ್ರು, ಫಸ್ಟ್ ಟೈಮ್ ನಾನು ನೋಡಿದ್ದು. ಅದಕ್ಕೆ ಹೇಳ್ತಾರೆ ಎಮ್ಮೆ, ಎತ್ತುಗಳು. ಇದು ಎಂಥದ ತೋಟ. ಕೇಳ್ಕೊಂಡು ಹೋಗ್ತಿದ್ದೇವೆ ಸಿಕ್ಕಿದವ್ರ ಹತ್ರ ಯಾವ ಸೈಡಿಂದ ಹೋಗ್ಬೇಕಂತ. ನಮಗೆ ಆಚೆ ಸೈಡ್ ಹೋಗೋದಾ ಈಚೆ ಸೈಡ್ ಹೋಗೋದಂತ ಕೂಡ ಗೊತ್ತಿಲ್ಲ. ಈಚೆ ಸೈಡಿಗೆ ಒಂದು ಕಾಟೇರಮ್ಮ ದೇವಸ್ಥಾನ ಇದೆ, ಅದಕ್ಕೆ ನಾವು ನೆಕ್ಸ್ಟ್ ವೀಕ್ ಇಲ್ಲದ್ರೆ ಸ್ಯಾಲರಿ ಆಗ್ತದಲ್ಲ ಆಮೇಲೆ ಹೋಗುವ. ಸ್ವಲ್ಪ ಅದೆಲ್ಲ ಚೆಂದಿದೆ ಆಟ ಆಡಲಿಕ್ಕೆ ಎಲ್ಲ, ಥರ ಎಂತೆಂತೆಲ್ಲ ಇದೆ. ತೋರಿಸ್ತೇನೆ, ವ್ಲಾಗ್ ಮಾಡ್ತೇನೆ ಆಗ ಕೂಡ ಹೋಗುವಾಗ. ಈಗ ಆಚೆ ಆಟೋ ಇದೆ ಅಂತ ಹೇಳಿದ್ರು, ಅಲ್ಲಿಂದ ಹೋಗ್ಬೇಕು. ಈಗ ಯಾವ ಸೈಡ್ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ಮಾತ್ರ. ಇಲ್ಲಿ ನೋಡಿ ಎಷ್ಟು ಚೆಂದಿದೆ, ಸಖತ್ತಿದೆ. ಇಲ್ಲಿ ದೀಪ್ತಿದ್ದಾಳೆ, ದೀಕ್ಷೆ ಇದ್ದಾಳೆ. ಬಸ್ಸು ಇದೆ ಇಲ್ಲಿ. ಕೇಕ್ देतो ना बत्ता केक तीन रासे मोरानी ಐಸ್ ಕೇಕ್, ನಾರ್ಮಲ್ ಕೇಕ್ ನಂದು ಕನ್ನಡ ತುಳು ಮಿಕ್ಸ್ ಆಗ್ತಿದೆ. ನೆನಪೇ ಬರಲ್ಲ ತುಳುವಲ್ಲಿ ಬ್ಲಾಗ್ ಮಾಡೋದಲ್ಲ, ಹಾಗೆ ತುಂಬ ಸಲ ತುಳು ಮಾತಾಡ್ತಿದ್ದೆ. ಈಗ ಅದನ್ನು ಕಟ್ ಮಾಡಲಿಕ್ಕೆ ಆಗಲ್ಲ, ಎಷ್ಟಾಗ್ತದೆ ಅಷ್ಟು ಕಟ್ ಮಾಡ್ತೇನೆ, ಕೆಲವೊಂದು ಹಾಕಬೇಕಾಗ್ತದೆ. ಈಗ ಐಸ್ ಕೇಕ್ ತಿನ್ನಲಿಕ್ಕೆ ಬಂದಿದ್ದೇವೆ. ಐಸ್ ಕೇಕ್ ಚಾಕ್ಲೇಟ್ ಫ್ಲೇವರ್. ನಾರ್ಮಲ್ ಕೇಕ್ ತಿನ್ನಲ್ಲ ನಾನು, ಜಾಸ್ತಿ ಸ್ವೀಟ್ ಇರ್ತದೆ, ಸ್ವೀಟ್ ಜಾಸ್ತಿ ತಿನ್ನಲ್ಲ, ಹಾಗೆ ಇದು ಕಮ್ಮಿ ಸ್ವೀಟ್ ಇರ್ತದೆ ಇದಕ್ಕೆ. ಇಲ್ಲಿ ಡೈರಿ ಮಿಲ್ಕ್ ಎಲ್ಲ ಇದೆ, ಅದೆಲ್ಲ ನನಗೆ ಇಷ್ಟ ಇಲ್ಲ. ಇವರಿಗೆ ತಿಂತಿದ್ದಾರೆ ಕೂಡ. ತುಳುಟೆ ಇನ್ನೊಮ್ಮೆ ನಾನು ತುಳುವಲ್ಲೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ. ಮಿಸ್ ಆಗ್ತದೆ, ಡೈಲಿ ಇದರಲ್ಲೇ ಮಾಡೋದಲ್ಲ ತುಳುವಲ್ಲೇ. ಈಗ ಕನ್ನಡದಲ್ಲಿ ವ್ಲಾಗ್ ಮಾಡಬೇಕಂತ ನೆನಪಾಯಿತು, ಅರ್ಧ ಮಾತಾಡಿ ಆಗಿತ್ತು, ಅದನ್ನೀಗ ಕಟ್ ಮಾಡಿದೆ. ಈಗ ಬರುವಾಗ ನಾವು ಬಸ್ಸಲ್ಲಿ ಬಂದದ್ದು, ಬಿರಿಯಾನಿ ಎಲ್ಲ ತೆಕ್ಕೊಂಡು ಪಾರ್ಸಲ್ ತೆಕ್ಕೊಂಡು ಬಂದ್ವಿ, ನಾವು ಇಲ್ಲೇ ತಿನ್ನೋದಂತ. ಈಗ ಇಲ್ಲೇ ಅಲ್ಲಿದೆ ನೋಡಿ, ಅದೇ ಬಿಲ್ಡಿಂಗ್. ಎಲ್ಲ ಫೋಟೋಶೂಟ್ ಮಾಡ್ತಿದ್ದಾರೆ ಇಲ್ಲಿ. ನೆಕ್ಸ್ಟ್ ಈಗ ರೂಮಿಗೆ ಹೋಗಿ, ಈಗ ಬರುವಾಗನೇ ಫಸ್ಟ್ ತುಂಬ ಸೈನ್ ಹಾಕ್ಲಿಕ್ಕೆ 4 ಕಡೆಯಲ್ಲಿ ಫಾರ್ಮ್ ಫಿಲ್ ಮಾಡಿ ಎಲ್ಲ ಸೈನ್ ಹಾಕಿ ಬರಲಿಕ್ಕಿತ್ತು. ಈಗ ಇನ್ನೊಮ್ಮೆ ಐಡಿಯಲ್ ಅಲ್ಲೇ ಕೊಟ್ಟು ಬರಲಿಕ್ಕಿತ್ತು, ಇನ್ನೂ ಸೈನ್ ಹಾಕಿ ಐಡಿಯೆಲ್ಲ ತಗೊಂಡು ಬರಬೇಕು. ನೆಕ್ಸ್ಟ್ ಹೋಗೋದು ಡ್ರೆಸ್ ವಾಶ್ ಮಾಡಲಿಕ್ಕಿದೆ. ಡ್ರೆಸ್ ಅಂದರೆ ಈಗ ಯೂನಿಫಾರ್ಮ್ ಮಾತ್ರ ವಾಶ್ ಮಾಡೋದು. ಮತ್ತು ನೆಕ್ಸ್ಟ್ ತಿಂದು ಒಂದು ಸ್ವಲ್ಪ ರೆಸ್ಟ್ ಮಾಡೋದು. ನೋಡ ಏನೆಲ್ಲ ಆಗ್ತದೆ ಅಂತ. ರೀಚ್ ಆದ್ವಿ ನೋಡಿ. ಈಗ ರೂಮಿಗೆ ಹೋಗಿ ಪಕ್ಕ ಡ್ರೆಸ್ ಚೇಂಜ್ ಮಾಡಿ ಡ್ರೆಸ್ ವಾಶ್ ಮಾಡಿ ಆಯಿತು. ಡ್ರೆಸ್ ವಾಶ್ ಅಂದರೆ ಯೂನಿಫಾರ್ಮ್ ವಾಶ್ ಮಾಡಲಿಕ್ಕಿತ್ತು ಅಷ್ಟೇ, ಮತ್ತು ಬಾಕಿದ್ದೆಲ್ಲ ನಾಳೆ ವಾಶ್ ಮಾಡೋದಂತ. ಇವತ್ತು ಲೇಟ್ ಆಯಿತು. ಹಾಗೆ ಇಲ್ಲಿ ಯೂನಿಫಾರ್ಮ್ ಎಷ್ಟು ಹಾಕಿದ್ದಾರೆ. ಇದು ನಂದು ಡ್ರೆಸ್ಸಲ್ಲಿ ಎಲ್ಲರ ಡ್ರೆಸ್ ಇದೆ ಇದರಲ್ಲಿ. ನಾಳೆ ನಾವು ವಾಶ್ ಮಾಡೋದು. ಈಗ ಅವರೆಲ್ಲ ವಾಶ್ ಮಾಡ್ತಿದ್ದಾರೆ, ತೋರಿಸ್ತೇನೆ ನಾನು ಹೇಗಿದೆ ಇಲ್ಲಿ ಫೆಸಿಲಿಟಿ ಅಂತ. ಇಷ್ಟು ಕಲ್ಲಿದೆ, ಕಲ್ಲಲ್ಲಿ ವಾಶ್ ಮಾಡಲಿಕ್ಕೆ ತುಂಬ. ಹೌದು, ಎಷ್ಟು ಡ್ರೆಸ್ ಇದೆ ಹೇಗಿದೆ ಅಂತ. ಈಗ ರೂಮಿಗೆ ಹೋಗಿ ಬಿರಿಯಾನಿ ತಿನ್ನೋದು, ಸ್ವಲ್ಪ ರೆಸ್ಟ್ ಮಾಡೋದು. ರೆಸ್ಟ್ ಮಾಡುವಾಗನೇ ಆಗ್ತದೆ ಇನ್ನು ನೈಟ್. ಆಲ್ರೆಡಿ ಆಯಿತು ಸಂಜೆ 3:30 ಆಯಿತು. ಮತ್ತು ನೈಟ್ ಊಟ ಮಾಡಿ ಮಲಗೋದು. ನಾಳೆ ಡ್ಯೂಟಿ ಎ ಶಿಫ್ಟ್, 3:30ಗೆ ಎದ್ದು ಹೋಗಬೇಕು ಮಾರ್ನಿಂಗ್. ಮತ್ತೆ ಸಿಗ್ತೇನೆ ರೂಮಿಗೆ ಹೋಗಿ. ಈಗ ಡ್ರೆಸ್ ವಾಶ್ ಮಾಡಿ ರೂಮಿಗೆ ಬಂದು ಈಗ
ಪ್ಲೇಟ್ ಎಲ್ಲ ರೆಡಿ ಮಾಡ್ತಿದ್ದೇವೆ. ನನ್ನ ಪ್ಲೇಟ್ ದೀಪ್ತಿದ್ದು ಈ ದೀಕ್ಷಾಂದು ಇದು ಚಿಕನ್ ಬಿರಿಯಾನಿ ಆ್ಯಂಡ್ ಅದಕ್ಕೆ ಮೊಸರು ಆ್ಯಂಡ್ ಅದು ಎಗ್ ರೈಸ್ ಅಲ್ಲ ನೋಡಿ ಕಬಾಬ್ 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 ಬಿರಿಯಾನಿ ಯಾರ್ದೆಲ್ಲ ಫೇವ್ರೆಟ್ ಚಿಕನ್ ಪೀಸ್ ಇಲ್ಲಿ ದಮ್ ಬಿರಿಯಾನಿ ಇದು ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್. ಫ್ರೆಂಡ್ಸ್ ನೋಡಿ ಈಗ ಟೇಸ್ಟ್ ಮಾಡ್ತೇನೆ ಹೇಗಿದೆ ಅಂತೇಳಿ. ದಮ್ ಬಿರಿಯಾನಿ ಇದ್ದೇನೆ ಫಸ್ಟ್ ಬೈಟ್. ಚಂದ ಇದೆ, ಎಷ್ಟು ತಿಂದ ಬಿರಿಯಾನಿಗಿಂತ ಚಂದ ಇದೆ ಅಲ್ಲನಾ ದೀಪ್ತಿ? ದೀಕ್ಷಾ ತಿನ್ನಿಲ್ವಾ? ದೀಪ್ತಿ ಚಂದ ಇರಲ್ವಾ? ಅದಕ್ಕಿಂತ ಚಂದ ಇದೆ ಇದು. ಟೇಸ್ಟ್ ಇದೆ. ಕಬಾಬ್ ಟೇಸ್ಟ್ ಮಾಡ್ತೀನಿ. ಸೂಪರ್ ಸೂಪರ್ ಸೂಪರ್. ಇದನ್ನು ಖಾಲಿ ಮಾಡಿ ಸಿಗ್ತೇನೆ ನಾನು. ಬಾಯ್ ಗೈಸ್, ಈಗ ನಾವು ಬಿರಿಯಾನಿ ತಿಂದಾಯಿತು. ಬಿರಿಯಾನಿ ತಿಂದು ಮುಗಿಸಿ ಬಂದ್ವಿ. ಈಗ ನಾನು ಎಂತೆಲ್ಲ ಶಾಪಿಂಗ್ ಮಾಡಿ, ಏನಿಲ್ಲ ಚಿಕ್ಕ ಚಿಕ್ಕದ ಸ್ಮಾಲ್ ಐಟಮ್ಸ್ ಏನು ಬೇಕಿತ್ತು ಅದನ್ನು ತೆಕ್ಕೊಂಡೆ. ಯಾವುದೆಲ್ಲ ಇದೆ ಅಂತ ಹೇಳಿ ತೋರಿಸ್ತೇನೆ ಬನ್ನಿ. ಇಷ್ಟು ಐಟಮ್ ತೆಕ್ಕೊಂಡೆ. ಇದು ಮೇಯ್ನ್ ಮಿರರ್ ಒಂದು ಇರಲಿಲ್ಲ, ಇಲ್ಲಿ ಮಿರರ್ ಒಂದು ತೆಕ್ಕೊಂಡೆ. ನೆಕ್ಸ್ಟ್ ಸ್ಟಿಕ್ಕರ್, ಇದು ಪೌಡರ್ ಹಾಕಲಿಕ್ಕೆ. ನೆಕ್ಸ್ಟ್ ಇದು ಐಲೈನರ್ ಒಂದು ತೆಕ್ಕೊಂಡಿದ್ದೆ ನಾನು ಆ ಪಿ ಜಿಯಲ್ಲಿರುವಾಗ, ಬಟ್ ಅದು ಮನೆಯಲ್ಲೇ ಇಟ್ಟು ಬಂದಿದ್ದೇನೆ ಮಿಸ್ ಆಗಿ. ಹಾಗೆ ಇನ್ನೊಂದು ತೆಕ್ಕೊಂಡೆ. ಇದು ಒಬ್ಳು ಫ್ರೆಂಡ್ ಅವಳಿಗೆ ಹೇಳಿದ್ದು. ನೆಕ್ಸ್ಟ್ ಇದೆರಡು ತೆಕ್ಕೊಂಡೆ. ಹೇರ್ ಬ್ಯಾಂಡ್, ಹೇರ್ಗೆ ಲಬ್ಬರ್. ನೆಕ್ಸ್ಟ್ ಇದೊಂದು ಕೀ ಬೇಕಿತ್ತು ನಮ್ಮದು ಲಾಕರ್ಗೆ ಹಾಕಲಿಕ್ಕೆ. ಸೋಪು 3 ತೆಕ್ಕೊಂಡೆ, ಒಂದು ಯೂಸ್ ಮಾಡಿದೆ. ನೆಕ್ಸ್ಟ್ ಇದು ರೋಸ್ ವಾಟರ್. ನೆಕ್ಸ್ಟ್ ಇದು ಮೇಯ್ನ್ ಇಲ್ಲಿ ಡ್ರೆಸ್ ಹೊರಗಡೆ ಔಟ್ಸೈಡ್ ಹಾಕೋದಲ್ಲ, ಹಾಗೆ ಬೇರೆಯವರೆಲ್ಲ ತಗೊಂಡು ಹೋಗ್ತಾರೆ ಮತ್ತು ಗಾಳಿಗೆಲ್ಲ ಆಚೆ ಈಚೆ ಹೋಗ್ತದೆ ಅಂತೇಳಿ ಇದನ್ನು ತಗೊಂಡೆ. ನೆಕ್ಸ್ಟ್ ಸೋಪು ಮೆಡಿಮಿಕ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಆದರೆ ಅದು ಸ್ಮಾಲ್ ಚಿಕ್ಕದು ಕೊಟ್ಟದ್ದು, ಅದು ಎಷ್ಟು ದಿನ ಬರ್ತದೆ ಅಂತೇಳಿ ಒಂದು ಸ್ವಲ್ಪ ದೊಡ್ಡದೇ ತಗೊಂಡೆ. ನೆಕ್ಸ್ಟ್ ಇದು ಫೇಸ್ ಲೋಷನ್, ಬಾಡಿ ಲೋಷನ್ ಇತ್ತು ಒಂದು ಮುಖಕ್ಕೆ ಹಾಕಲಿಕ್ಕೆ, ಇಲ್ಲಿ ಫುಲ್ಲು ಡ್ರೈ ಆಗೋ ಸ್ಕಿನ್ ಅಂತೇಳಿ ಇಷ್ಟು ಐಟಮ್ ತಗೊಂಡು ಬಂದ್ವಿ. ಗೈಸ್, ಈ ಬ್ಲಾಗಲ್ಲಿ ಇಷ್ಟೇ. ಹೋಗಿ ಔಟ್ಸೈಡ್ ಹೋಗಿ ಬಂದ್ವಿ. ಹೊಸ ಊರು ಸೂಪರ್ ಇತ್ತು ಮಾತ್ರ. ಫುಲ್ ಹಳ್ಳಿ ಟೈಪೇ ಇಲ್ಲಿ ಮಾತ್ರ. ಅಲ್ಲಿ ನಾವಿರುವ ಮೊದಲು ಇದ್ದ ಪಿ ಜಿಯಲ್ಲಿ ಇದ್ದಿತ್ತು, ಸಿಟಿ ಥರ ಇತ್ತು. ಇಲ್ಲಿ ಫುಲ್ ಹಳ್ಳಿ, ದನ ಕರು ಅದು ಇದೆಲ್ಲ ಇತ್ತು. ಬರುವಾಗ ಸಿಕ್ಕಿತ್ತು, ಖುಷಿ ಆಯಿತು. ಊರು ಥರ ಫೀಲ್ ಆಯಿತು ಅಂತ, ಹಳ್ಳಿ ಥರ. ನೆಕ್ಸ್ಟ್ ಏನಿಲ್ಲ, ಇದೊಂದು ಕನ್ನಡ ಬ್ಲಾಗ್ ಮಾಡಿದೆ. ಇದಕ್ಕೆ ನೋಡೋ ಇದೆ ಹೇಗೆ ಬ್ಲಾಗಿಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ. ಸಪೋರ್ಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ಬಾಯ್.